ಹಾಯ್ ಎಲ್ಲರಿಗೂ, ಸಿಂಪಲ್ ಆಗಿ ಖುಷಿಯಾಗಿರೋಣ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡೆ. ನಾರ್ಮಲ್ ಆಗಿ ನನ್ನ ಬರ್ಡೇ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿರುವಂತಹ ಒಂದು ಅಮ್ಮನ ದೇವಸ್ಥಾನಕ್ಕೆ ಹೋಗೋದು ವಾಡಿಕೆ. ಅದೇ ಥರ ಈ ಸಲಾನು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ನಾರ್ಮಲ್ ಆಗಿ ಏನಾಗುತ್ತೆ, ಈ ದೇವಸ್ಥಾನದ ಹತ್ರ ನನ್ನ ಫ್ರೆಂಡ್ ಮನೆ ಇದೆ, ಅವಳನ್ನ ಸಿಕ್ದಂಗೂ ಆಗುತ್ತೆ, ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ ಅಂತ ಅಲ್ಲಿ ಹೋಗ್ತೀನಿ. ಅಲ್ಲಿ ಕೂತ್ಕೊಂಡು ತುಂಬಾ ಹೊತ್ತು ಮಾತಾಡ್ತೀವಿ ನಾವು. ಬಟ್ ಈ ಸಲ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಿದ್ರಿಂದ ನಮ್ಗೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಅವಳಿಗೆ ಹತ್ರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ರೆ ಹೋಗೋದ ಅಂತ ಹೇಳಿದಾಗ ಅವಳು ನನ್ನನ್ನು ಕರ್ಕೊಂಡು ಹೋಗಿರೋದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಿಮಿಷಾಂಬ ದೇವಿ ದೇವಸ್ಥಾನಕ್ಕೆ. ಮಂಗಳೂರು ಕಡೆಯಿಂದ ಅಥವಾ ಸೌತ್ ಕೆನರಾ ಕಡೆಯಿಂದ ಬಂದಿರೋರಿಗೆ ಈ ದೇವಸ್ಥಾನ ನೋಡಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಯಾಕಂದರೆ ನಾವು ಮಂಗಳೂರಲ್ಲಿ ಅಥವಾ ಸೌತ್ ಕೆನರಾದಲ್ಲಿ ಇದೇ ಥರ ದೇವಸ್ಥಾನಗಳನ್ನ ನೋಡಿರ್ತೀವಿ. ನೋಡಿ, ದೇವಸ್ಥಾನದ ಮುಂದೆ ಈ ಥರ ಕಂಬ ಇರೋದಲ್ಲ, ಇದು ಮಂಗಳೂರಲ್ಲಿ ತುಂಬಾ ಕಾಮನ್ನು. ಈ ದೇವಸ್ಥಾನನ ರಸ್ಟಿಕ್ ಫೀಲಲ್ಲಿ ಮಾಡಿದ್ದಾರೆ. ಅಂದರೆ ಕಲ್ಲು ಅಥವಾ ಈ ಇಟ್ಟಿಗೆ ಥರ ಫಿನಿಶ್ ಇರುತ್ತೆ ನೋಡಿ, ಪೇಂಟ್ ಎಲ್ಲ ಏನೂ ಹಾಕಿಲ್ಲ, ಹಂಚಿಂದು ಶೀಟ್ ಹಾಕಿದ್ದಾರೆ. ಹಾಗೆ ಎಲ್ಲ ಕಡೆ ಕಂಬಗಳಿದೆ. ತುಂಬಾ ತಾಮ್ಜಾಮ್ ಮಾಡಿಲ್ಲದೆ ಇರೋವಂತಹ ಒಂಥರ ಪೀಸ್ಫುಲ್ ಆಗಿರುವಂತಹ ದೇವಸ್ಥಾನ. ನೋಡಿ, ಒಳಗಡೆ ಹೋಗುವಾಗ ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೋಸ್ಕರ ಇನ್ನೊಂದು ಶಾರ್ಟ್ನ ತೋರಿಸ್ತಾ ಇದ್ದೀನಿ, ಓವರ್ ಆಲ್ ಈ ದೇವಸ್ಥಾನದ ಫೀಲ್ ಹೆಂಗಿದೆ ಅಂತ ತೋರ್ಸೋಕ್ಕೆ. ನೋಡಿ, ಒಳಗಡೆ ಈ ಥರ ಇದೆ, ಎಲ್ಲ ಕಡೆ ಕಂಬಗಳಿದೆ. ಮೇನ್ ದೇವರು ಬಂದ್ಬಿಟ್ಟು ನಿಮಿಷಾಂಬ ಅಮ್ಮ, ಅದ್ರ ಜೊತೆ ಗಣೇಶನ ಗುಡಿ ಆಗಲಿ, ಸತ್ಯನಾರಾಯಣ ದೇವ್ರ ಗುಡಿ ಆಗಲಿ, ಹಾಗೆ ಶಿವಂದು ಒಂದು ಸಣ್ಣ ಗುಡಿ ಇದೆ. ಕೆಂಪು ನೆಲ, ಒಳ್ಳೆ ವಾತಾವರಣ. ಇಷ್ಟ ಆದರೆ ಒಂದ್ಸಲ ವಿಸಿಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಖುಷಿಯಾಗಿರಿ.